ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತ ಮಂಜುನಾಥ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಗಂಭೀರ ಚರ್ಚೆಗಳು ನಡೆದಿದೆ. ಸಂಘದ ಕಾರ್ಯದರ್ಶಿ ಮಾಳಪ್ಪ ಬಂಗಾಳಿ ಅವರು ಸುಮಾರು 28 ಲಕ್ಷ ರೂಪಾಯಿ ಲೆಕ್ಕ ನೀಡದೆ ಬಾಕಿ ಇಟ್ಟುಕೊಂಡು ಸಂಘಕ್ಕೆ ಮೋಸ ಮಾಡಿರುವುದಾಗಿ ಆರೋಪಿಸಲಾಗಿದೆ. 2019ನೇ ಸಾಲಿನಲ್ಲಿ ಮಾಜಿ ಅಧ್ಯಕ್ಷರಾದ ಅಡಿವೆಪ್ಪ ಲಕ್ಕಲಕಟ್ಟಿ ಹಾಗೂ ಶರಣಪ್ಪ ಅಡವಿಹಳ್ಳಿ ಅವರ ಅವಧಿಯಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ ಎಂದು ಸಭೆ ತಿಳಿಸಿದೆ. ಈ ಕುರಿತು ಮಾತನಾಡಿದ ಸಂಘದ ನೂತನ ಅಧ್ಯಕ್ಷ ಶರಣಪ್ಪ ಸಿ ಮುತ್ತಳ ಅವರು ಸಂಘದ ಹೆಸರಲ್ಲಿ ಮೋಸ ಮಾಡುತ್ತಿರುವ ಕಾರ್ಯದರ್ಶಿ ಮಾಳಪ್ಪ ಬಂಗಾಳಿ ಅವರನ್ನು ತಕ್ಷಣ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ತಿಂಗಳ 15ರ ಒಳಗೆ ಸರಿಯಾದ ಲೆಕ್ಕಪತ್ರಗಳನ್ನು ಒಪ್ಪಿಸಿ ಅಂಡಾವರಣವಾಗಿರುವ ಸುಮಾರು 28 ಲಕ್ಷ ರೂಪಾಯಿಗಳನ್ನು ಸಂಘಕ್ಕೆ ಜಮಾ ಮಾಡಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಂಘದ ಸದಸ್ಯರು ಹಾಗೂ ಸ್ಥಳೀಯರು ಕೂಡ ಈ ಭ್ರಷ್ಟಾಚಾರವನ್ನು ತನಿಖೆ ಮಾಡಿ ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅದಕ್ಕೆ ನಾನೇ ಹೊರಗಡೆ ಅಂತಂದು ಕ್ಲರ್ಕ್ ಆದಂತ ಸಂಜೀವ್ ಕುಮಾರ್ ರಾಘವ್ ಅವರು ನನಗೆ ಬಾಂಡ್ ಮುಖಾಂತರ ಮತ್ತು ಲೆಟರ್ ನನಗೆ ಅಧ್ಯಕ್ಷರು ಕೂಡ ಲೆಟರ್ ಕೊಟ್ಟಿರ್ತಾರೆ. ಅವ್ರಿಗೆ ಬಾಡ್ಯಾಡ ಈಗ ಏನು ಬಾಡ್ಯಾಡ ನಮ್ಗೆ ಏನು ಇದನ್ನ ಮಾಡ್ಯಾರಲ್ರಿ, ನಾನು ಅದನ್ನ ಮುಂದಿನ ಕರ ಏನ್ ಬಾಂಡ್ ಕೊಟ್ಟಾರಲ್ಲ ಕಾನೂನು ಪ್ರಕಾರ ನಾನು ಮುಂದೆ ಹೋರಾಟ ಮಾಡ್ತೀನಿ. ನಮ್ ನಿರ್ಧಾರ ಈಗ ಅವ್ರ ಕಮಿಟಿ ರಾಜೀವ್ ಯಾರ ಅವ್ರು ಏನ್ ಮಾಡ್ತಿದ್ರು, ಅವ್ರ ಕ್ಲರ್ಕ್ ಕ್ಲರ್ಕ್ನು ಇದ್ರು. ಈಗ ಅವರು ನಿಮ್ ಮೇಲೆ ಆರೋಪ ಮಾಡ್ರು, ನೀವು ಅವ್ರ ಮೇಲೆ ಆರೋಪ ಮಾಡ್ತಿದ್ರು. ನಾನು ಲೆಕ್ಕ ಕೊಡ್ಲಂತ ನಾನು ಅವ್ರ ಒಟ್ಟು ಲೆಕ್ಕ ತಗೊಂಡು ಅವ್ರ ಏನ್ ಲೆಕ್ಕ ಕೊಟ್ಟ ಅಷ್ಟು ಬಾಡ್ಯ ಮುಂದೆ ಇಟ್ಟೀನಿ. ಮತ್ತೇನ್ ಅವ್ಯವಹಾರ ಆಗೈತೆ ಅಂತ ಅಂದ್ರಲ್ರಿ, ಅದ್ರ ಅಷ್ಟು ಏನ್ ಸಿಗ್ನೇಚರ್ ನೋಡಿ ಬಾಳ ಮುಖಾಂತರ 500 ರೂಪಾಯಿ ಬಾಡ್ಯ ನಾವು ಅಷ್ಟು ಬಾಡ್ತೀನಿ. ಅಂದ್ರೆ ಡೈಲಿ ಅವ್ಯವಹಾರ ಆಗಿದ್ದನ್ನ ನೀವು ತಪಾಸಣೆ ಮಾಡ್ತಿದ್ರು ಇಲ್ಲ? ಮಾಡ್ತಿದ್ವಿ. ಮತ್ ಮಾಡಿದ್ರೆ ಇಷ್ಟೊಂದು 6 ಲಕ್ಷ ಅಮೌಂಟ್ ಹೆಂಗ ಗುಂಪಿಂದ ಇಲ್ಲಿ ಗುಂಪು ಹೆಣ್ಮಕ್ಳು ಬಂದಿದ್ದು ಕಟ್ಟಿದ್ದು ಬ್ಯಾಂಕಿಂಗ್ ಪರ್ಸನ್ ಆಗಿಲ್ಲ. ಒಳ್ಳೆ ಖುಷಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಜನಶ್ರೀ ನ್ಯೂಸ್.